Hello everyone, myself is Basarajappa PT, Assistant Professor, Department of Economics. The program BA, Subject Mathematical and Statistical Economics, Semester 3rd, University, Karnataka University, Unit 3rd, Session 15. Today I will discuss one of the important concept, non-linear function. ವಿದ್ಯಾರ್ಥಿಗಳೇ, ಈ ದಿನ ನಾವು ವಕ್ರರೇಖಾ ಬಿಂಬಕವನ್ನು ಕುರಿತು ಅಧ್ಯಯನ ಮಾಡೋಣ. ನಾವು ಹೋದ ಕ್ಲಾಸಲ್ಲಿ ಸರಳ ರೇಖೆಯನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಅದರ ಮೌಲ್ಯ ಏನೇ ಬದಲಾವಣೆ ಆದರೂ ಅದು ಸರಳ ರೇಖೆಯಿಂದಲೇ ಕೂಡಿರುತ್ತದೆ. ಆದರೆ ಈ ದಿನ ವಕ್ರರೇಖೆ ಯಾವ ರೀತಿ ಬದಲಾವಣೆ ಆಗ್ತದೆ, ಅದರ ಅರ್ಥ, ಅದರ ಒಂದು ಪಟ್ಟಿ, ಅದರ ಒಂದು ರೇಖಾಚಿತ್ರವನ್ನು ಕುರಿತು ನಾವು ಇದನ್ನು ಅಧ್ಯಯನ ಮಾಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ದ ನಾನ್-ಲೀನಿಯರ್? Non-linear means the graph is not a straight line. It is a curved line. A curved line whose direction constantly changes. ಅಂದರೆ ವಕ್ರರೇಖೆಯು ಇದು ಒಂದು ಸರಳ ರೇಖೆ ಅಲ್ಲ. ಇದು ಒಂದು ವಕ್ರರೇಖೆಯಿಂದ ಕೂಡಿರುವಂಥ ಒಂದು ರೇಖೆಗೆ ನಾವೇನೆಂದು ಕರೀತೇವೆ? ವಕ್ರರೇಖಾ ಬಿಂಬಕ ಎಂದು ಕರೆಯುತ್ತೇವೆ. ಅಂದರೆ ಇದರ ದಿಕ್ಕುಗಳು ಯಾವಾಗಲೂ ಸಮಾನಾಂತರವಾಗಿ ಬದಲಾವಣೆಯನ್ನು ಹೊಂದುವಂತಹ ದಿಕ್ಕುಗಳಾಗಿರುತ್ತವೆ. ಇದನ್ನು ನಾವು ಮತ್ತೊಂದು ರೀತಿಯಲ್ಲಿ ನಾವು ಹೇಳುವುದಾದರೆ, ವಕ್ರರೇಖಾ ಬಿಂಬಕ ಎಂದರೆ ಇದು ಸರಳ ರೇಖೆಯಾಗಿರದೆ ಬಿಂಬಕದಲ್ಲಿನ ಚಲಗಳ ನಡುವಿನ ಸಂಬಂಧವನ್ನು ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಿದಾಗ ದೊರೆಯುವಂಥ ಒಂದು ರೇಖೆಗೆ ನಾವು ವಕ್ರರೇಖೆ ಬಿಂಬಕ ಎಂದು ಕರೆಯುತ್ತೇವೆ. ಅಂದರೆ ಯಾವುದೇ ಚಲಗಳ ವೇರಿಯೇಬಲ್ಸನ್ನು ಏನಾಗ್ತದೆ, ಅವುಗಳ ನಡುವೆ ಸಂಬಂಧ ಏನೇ ಬದಲಾವಣೆ ಆದರೂ ಅದನ್ನು ನಾವು ಒಂದು ರೇಖಾಚಿತ್ರದ ಮೂಲಕ ನಾವು ತಿಳಿಸಿಕೊಡಲು ಇದು ಒಂದು ಅರ್ಥಶಾಸ್ತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುವಂಥದ್ದಾಗಿದೆ. ಅಂದರೆ ಒಂದು ರೇಖೆಗಳ ಮುಖಾಂತರ ನಾವು ಏನಾಗ್ತದೆ, ಮ್ಯಾಥಮೆಟಿಕಲಿಂದ ಅರ್ಥಶಾಸ್ತ್ರಕ್ಕೆ ಯಾವ ರೀತಿ ಉಪಯೋಗ ಪಡೆದುಕೊಳ್ಳಬೇಕೆಂಬುದು ನಮಗೆ ತಿಳಿಸಿಕೊಡುತ್ತದೆ. ಉದಾಹರಣೆ, ಪೂರೈಕೆಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ, ಬೇಡಿಕೆಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ, ಅದೇ ರೀತಿಯಲ್ಲಿ ಬೆಲೆಯಲ್ಲಿ ಯಾವ ರೀತಿ ಬದಲಾಗ್ತದೆ ಎಂಬ ಬದಲಾದ ಅಂಶವನ್ನು ನಾವು ರೇಖೆಗಳ ಮೂಲಕವೂ ಏನು ಮಾಡ್ಬೋದು, ನಾವು ತೋರಿಸಿಕೊಡುವಂತಹ ಅಂಶವು ಈ ವಕ್ರರೇಖೆಯು ನಮಗೆ ತಿಳಿಸಿಕೊಡುವಂಥದ್ದು ಆಗಿರುತ್ತದೆ. ಇದು ಯಾವ ರೀತಿ ಬದಲಾವಣೆ ಆಗ್ತದೆ ಎಂಬುದನ್ನು ನಾವು ಒಂದು ಚಾರ್ಟ್ ಮುಖಾಂತರ ಒಂದು ರೇಖಾಚಿತ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇಲ್ಲಿ ನೋಡಿ, ಒಂದು ಗ್ರಾಫನ್ನು ಹಾಕುವುದರ ಮುಖಾಂತರ ನಾವು ಯಾವ ರೀತಿ ವಕ್ರರೇಖೆ ಬದಲಾಗಿದೆ ಎಂಬುದು ಇದು ನಮಗೆ ತೋರಿಸಿಕೊಡುವಂಥದ್ದಾಗಿದೆ. ಅಂದರೆ ದ ಗ್ರಾಫ್ ಆಫ್ ಎ ನಾನ್-ಲೀನಿಯರ್ ಫಂಕ್ಷನ್ ಈಸ್ ಎ curved line. A curved line is a line whose direction constantly changes. ಇದೇನು ತೋರಿಸ್ತದಪ್ಪ ನಮಗಂದರೆ, ಇದು ಯಾವಾಗಲೂ ಸಮಾನಾಂತರವಾಗಿ ಏನಾಗ್ತದೆ, ಎಲ್ಲ ದಿಕ್ಕುಗಳಲ್ಲಿ, ಅದು ಕೆಲವು ದಿಕ್ಕುಗಳಲ್ಲಿ ಮಾತ್ರ ಬದಲಾವಣೆಯಾಗಿರುವುದು ನಮಗೆ ಕಂಡುಬರುತ್ತದೆ. ದ OX ಈಸ್ ಎ ಹಾರಿಜೆಂಟಲ್ ಲೈನ್, OY ಈಸ್ ಎ ವರ್ಟಿಕಲ್ ಲೈನ್. ಅಂದರೆ ಲಂಬಾಕ್ಷ ಮತ್ತು ತಲಾಕ್ಷದಲ್ಲಿ ಯಾವ ರೀತಿ ಇದು ಬದಲಾಗಿದೆ ರೇಖೆಯು ನಮಗಿದು ತೋರಿಸಿಕೊಡುತ್ತದೆ. ಅಂದರೆ ಅದರ ಮೌಲ್ಯ ಏನೇ ಬದಲಾಗಲಿ, ಇದರ ಮೌಲ್ಯ ವಕ್ರರೇಖೆಯ ಮೌಲ್ಯದಲ್ಲಿ ಅಥವಾ ಯಾವುದೇ ಒಂದು ಸಮೀಕರಣದಲ್ಲಿ ಎಷ್ಟೇ ಬದಲಾವಣೆ ಆದರೂ ಅದರ ರೇಖೆಗಳು ಸಮಾನಾಂತರವಾಗಿ ದಿಕ್ಕುಗಳಲ್ಲಿ ಬದಲಾವಣೆಯಾಗಿರುವುದು ಈ ರೇಖಾಚಿತ್ರವು ನಮಗೆ ತೋರಿಸಿಕೊಡುವಂಥದ್ದು ಆಗಿದೆ. ಅಷ್ಟೇ ಅಲ್ಲದೆ ಇದನ್ನು ಸುಲಭವಾಗಿ ಸರಳ ರೇಖೆ ವಕ್ರರೇಖೆ ಯಾವ ರೀತಿ ಗುರುತಿಸಬಹುದು ಎಂಬುದನ್ನು ನಾವು ಮತ್ತೊಂದು ಗ್ರಾಫನ್ನು ಹಾಕುವುದರ ಮುಖಾಂತರ ನಾವು ಅದನ್ನು ತಿಳಿದುಕೊಳ್ಳೋಣ. ಈ ಗ್ರಾಫಲ್ಲಿ ನಾವು ನೋಡಿಕೊಳ್ಳುವುದಾದರೆ, ದ ಹೈಯೆಸ್ಟ್ ವೇ ಟು ಡಿಫೈನ್ ಎ ನಾನ್-ಲೀನಿಯರ್ ಫಂಕ್ಷನ್ ಈಸ್ ಆ್ಯಸ್ ಎ ಫಂಕ್ಷನ್ ದಟ್ ಈಸ್ ನಾಟ್ ಎ ಲೀನಿಯರ್ ಫಂಕ್ಷನ್. ಈ ಒಂದು ರೇಖಾಚಿತ್ರ ನಮಗೇನು ತೋರಿಸ್ಕೊಡ್ತದಪ್ಪ ಅಂದರೆ, ಒಂದು ರೇಖೆಯನ್ನು ಎಳೆಯುವುದರ ಮುಖಾಂತರ ಯಾವುದು ಸರಳ ರೇಖೆ, ಯಾವುದು ವಕ್ರರೇಖೆ ಎಂಬುದನ್ನು ನಾವು ಸುಲಭವಾಗಿ ಗುರುತಿಸಬಹುದು. ನೋಡಿ, ಇಲ್ಲಿ
ಪಿಂಕ್ ಕಲರ್ ಇರ್ತಕ್ಕಂಥದ್ದು ನಾವು ಸುಲಭವಾಗಿ ಗುರುತಿಸ್ಬೋದು, ಇದು ಸರಳ ರೇಖೆ ಅಂದರೆ ಲೀನಿಯರ್ ಫಂಕ್ಷನ್. ಬ್ಲೂ ಇರ್ತಕ್ಕಂಥ ನಾವು ರೇಖೆಯನ್ನು ಸುಲಭವಾಗಿ ಗುರುತಿಸಬಹುದು, ಅಂದರೆ ಇದು ವಕ್ರರೇಖೆ, ನಾನ್ ಲೀನಿಯರ್ ಫಂಕ್ಷನ್. ಲೀನಿಯರ್ ಫಂಕ್ಷನ್ ಏನು ಹೇಳ್ತಿದ್ದಪ್ಪ ಅಂದರೆ ಇಲ್ಲಿ ಯಾವುದೇ ಮೌಲ್ಯ ಅಂದರೆ ವೇರಿಯೇಬಲ್ ಎಷ್ಟೇ ಬದಲಾವಣೆ ಆದರೂ, ಅದರ ಮೌಲ್ಯದಲ್ಲಿ ಎಷ್ಟೇ ಬದಲಾವಣೆ ಆದರೂ ಅದರ ರೇಖೆ ಮಾತ್ರ ಏನಾಗಿರ್ತದಂತೆ ಸರಳತೆಯಿಂದ ಕೂಡಿರುತ್ತದೆ. ಆದರೆ ವಕ್ರರೇಖೆಯನ್ನು ರೇಖೆಯನ್ನು ನೋಡುವುದಾದರೆ ಅದರ ವೇರಿಯೇಬಲ್ ಮೌಲ್ಯ ಅಂದರೆ ಚಲಕಗಳ ಮೌಲ್ಯಗಳು ಏನೇ ಬದಲಾದರೂ, ಎಷ್ಟೇ ಬದಲಾದರೂ ಹಾಗೂ ಅದರ ಬಿಂಬಕದಲ್ಲಿ ಬದಲಾದರೂ ಏನಾಗ್ತದೆ, ಅದರ ರೇಖೆಯು ಸರಳತೆಯಿಂದ ಕೂಡಿರದೆ ವಕ್ರರೇಖೆಯಿಂದ ಕೂಡಿರುವುದು ಎಂಬ ಅಂಶವನ್ನು ಈ ರೇಖಾಚಿತ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಅಂದರೆ ಲೀನಿಯರ್ ಫಂಕ್ಷನ್ ಯಾವಾಗಲೂ ಅದು ಸರಳ ರೇಖೆಯಿಂದ ಕೂಡಿರುತ್ತದೆ. ಅದೇ ರೀತಿ ನಾನ್ ಲೀನಿಯರ್ ಫಂಕ್ಷನ್ ಯಾವಾಗಲೂ ಅದು ಸರಳ ರೇಖೆಯಿಂದ ಕೂಡಿರುವುದಿಲ್ಲ, ಅದು ಯಾವಾಗಲೂ ಏನಾಗ್ತದೆ ಕರಡು ಲೈನ್ ಆಗಿರುತ್ತದೆ, ಅಂದರೆ ವಕ್ರರೇಖೆಯಿಂದ ಕೂಡಿರುತ್ತದೆ ಎಂಬುದನ್ನು ಈ ಒಂದು ರೇಖಾಚಿತ್ರವು ನಮಗೇನು ಮಾಡ್ತದೆ ತಿಳಿಸಿಕೊಡುವಂಥದ್ದಾಗಿದೆ. ಅಷ್ಟೇ ಅಲ್ಲದೆ ಇದನ್ನು ನಾವು ಒಂದು ಫಂಕ್ಷನ್ ಮುಖಾಂತರ ನಾವು ನೋಡುವುದಾದರೆ, ಯಾವುದು ಲೀನಿಯರ್ ಫಂಕ್ಷನನ್ನು ನೋಡುವುದಾದರೆ ಲೀನಿಯರ್ ಫಂಕ್ಷನ್ ಯಾವ ಎ ಕಾನ್ಸ್ಟ್ಯಾಂಟ್ ಸ್ಲೋಪ್, ಇದೇನಾಗ್ತದೆ ಸಮಾನವಾಗಿ ನಗೆದಿದ್ದು ಸಮಾನಾಂತರವಾಗಿ ಎಡದಿಂದ ಬಲಕ್ಕೆ ನಗೆದಿದ್ದು ಇಳಿಮುಖವಾಗಿದೆ. ಇದೊಂದು ಫಂಕ್ಷನ್ ಇದೆ ಏನಂತೇಳಿ, ಫಾರ್ ಎಕ್ಸಾಂಪಲ್ y ಈಕ್ವಲ್ಸ್ 2x plus 3. 2x plus 3. The functions which are not linear is called of the non-linear function. ಎರಡನೇ ನಾವು ನೋಡಿಕೊಳ್ಳುವಾಗ ನಾನ್ ಲೀನಿಯರ್ ಫಂಕ್ಷನ್ ಏನು ಹೇಳ್ತದಪ್ಪ ಅಂದರೆ, ನಾನ್ ಲೀನಿಯರ್ ಫಂಕ್ಷನ್ ಹ್ಯಾವ್ ಎ ಸ್ಲೋಪ್ ದಟ್ ವೇರಿಯಸ್ ಬಿಟ್ವೀನ್ ಪಾಯಿಂಟ್ಸ್. ಅಂದರೆ ಏನು ಡಿಫರೆನ್ಸ್ ಏನಿದೆ ಇದರಲ್ಲಿ ಲೀನಿಯರ್ ಮತ್ತು ನಾನ್ ಲೀನಿಯರ್ ಅಂದರೆ, ಇದು ಲೀನಿಯರ್ ಫಂಕ್ಷನಲ್ಲಿ ನಾವು ಈ ಹೈಯೆಸ್ಟ್ ಪಾಯಿಂಟನ್ನು ನಾವು ವೇರಿಯೇಬಲ್ ನಾವು ಏನೇ ಬದಲಾವಣೆ ಹೈಯೆಸ್ಟ್ ವೇರಿಯೇಬಲ್ ಎಷ್ಟು ಕಂಡು ಬರ್ತದೆ ಅಂದರೆ ಒಂದು ಮಾತ್ರ ಕಂಡು ಬರುವಂಥದ್ದಾಗಿದೆ. ಆದರೆ ನಾನ್ ಲೀನಿಯರ್ ಫಂಕ್ಷನಲ್ಲಿ ಏನಾಗ್ತದೆ ಅಂದರೆ ಒಂದಕ್ಕಿಂತ ಹೆಚ್ಚು, ಅಂದರೆ ಫಾರ್ ಎಕ್ಸಾಂಪಲ್ y ಈಕ್ವಲ್ಸ್ x². ಈ ಎಕ್ಸಲ್ಲಿ ನಾವು 2 ಕೊಟ್ಟಾಗ ಏನಾಗ್ತದೆ ಅಂದರೆ ಬದಲಾವಣೆ 4 ಆಗ್ತದೆ. 4 ಎಕ್ಸಲ್ಲಿ ನಾವು 4 ಕೊಟ್ಟಾಗ ಏನಾಗ್ತದೆ 16 ಬದಲಾವಣೆ ಆಗ್ತದೆ. ಅಂದರೆ ಮಲ್ಟಿಪಲ್ ಏನಾಗ್ತದೆ ಇಲ್ಲಿ ಬದಲಾವಣೆಯಾಗಿರುವುದು ನಾವು ಈ ವಕ್ರರೇಖೆ ಮೂಲಕ ಅಂತ ನಾವು ತಿಳಿದುಕೊಳ್ಳಬಹುದು. ಇದಕ್ಕೆ ನಾವು ಇನ್ನೊಂದು ಕಾಮನ್ ಫಾರ್ಮ್ ಇದೆ ಅದರಲ್ಲಿ ನಾನ್ ಲೀನಿಯರ್ ಫಂಕ್ಷನಲ್ಲಿ. ಏನಪ್ಪ ಅಂದರೆ ಕಾಮನ್ ಫಾರ್ಮ್ ಆಫ್ ನಾನ್ ಲೀನಿಯರ್ ಫಂಕ್ಷನ್. ಅದ್ಯಾವುದು ಕಾಮನ್ ಫಾರ್ಮ್ ಅಂತ ನಾವು ನೋಡಿಕೊಳ್ಳುವುದಾದರೆ ax² + bx + c ಈಕ್ವಲ್ಸ್ 0. ಇದು ನಾನ್ ಲೀನಿಯರ್ ಎಲ್ಲದಕ್ಕೂ ಉಪಯೋಗಿಸುವಂಥ ಒಂದು ಫಾರ್ಮಲ್ ಆಗಿರುತ್ತದೆ. ನಂತರ ಇನ್ನೂ ಅನೇಕ ಫಾರ್ಮ್ಗಳಿವೆ. ಉದಾಹರಣೆ ನೋಡಿಕೊಳ್ಳುವಾಗ ಅದರ್ ಎಕ್ಸಾಂಪಲ್ಸ್ ಆಫ್ ನಾನ್ ಲೀನಿಯರ್ ಫಂಕ್ಷನ್ಸ್. ಫಸ್ಟ್ ಒನ್ ಈಸ್ 4x² + 2x + 10 ಈಕ್ವಲ್ಸ್ 0. ಇದು ಮತ್ತೊಂದು ಫಾರ್ಮ್. ಇನ್ನೊಂದು ನೋಡುವುದಾದರೆ y ಈಕ್ವಲ್ಸ್ x². ಮತ್ತೊಂದು ನಾವು ನೋಡಿಕೊಳ್ಳುವುದಾದರೆ y ಈಕ್ವಲ್ಸ್ x² - 4. ಮತ್ತೊಂದು ನಾವು ನೋಡಿಕೊಳ್ಳುವುದಾದರೆ y ಈಕ್ವಲ್ಸ್ x² + 3x - 4. ಅಂದರೆ ನಾವು ಮೇಲೆಲ್ಲ ನೋಡಿಕೊಳ್ಳುವುದಾದರೆ ax² + bx + c ಇದನ್ನು ಎಲ್ಲ ಕಡೆಯೇ ನಾವು ಉಪಯೋಗಿಸಬಹುದು. ಆದರೆ ಅದು ಇನ್ನೂ ಇರ್ತಕ್ಕಂಥ ಅದರ್ ಫಾರ್ಮ್ಗಳನ್ನೇ ಏನಾಗ್ತದೆ ಅವುಗಳನ್ನು ಸಹ ಉಪಯೋಗಿಸ್ಕೊಳ್ಬಹುದು. ಅದನ್ನು ನಾವು ಯಾವುದಾದ್ರೊಂದು ಉಪಯೋಗಿಸ್ಕೊಂಡು ನಾವೊಂದೀಗ ಪ್ರಾಬ್ಲಮನ್ನು ಸಾಲ್ವ್ ನೋಡೋಣ. ಪ್ರಾಬ್ಲಮ್ ಆಫ್ ನಾನ್ ಲೀನಿಯರ್ ಫಂಕ್ಷನ್ ನಾವು ಉಪಯೋಗಿಸ್ಕೊಳ್ಳೋಣ. ಎರಡನೇದು ಅದರ್ ಫಾರ್ಮ್, ಎರಡನೇ ಫಾರ್ಮ್ ಯಾವುದಿದೆಪ್ಪ ಅಂದರೆ ಫಾರ್ ಎಕ್ಸಾಂಪಲ್ y ಈಕ್ವಲ್ಸ್ x². ಇದು ಇಸ್ಕೊಂಡು ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ನೋಡೋಣ. y ಈಕ್ವಲ್ಸ್ x, ನಾವು ಎಕ್ಸ್ಗೆ ನಾವು 0 ಕೊಡೋಣ. ಈಗ y ಈಕ್ವಲ್ಸ್ x ಇರತಕ್ಕಂಥ ಮೌಲ್ಯದಲ್ಲಿ ನಾವು 0 ಕೊಟ್ಟಾಗ y ಮೌಲ್ಯ ಏನಾಗ್ತದೆ ನಾವು ಕಂಡುಹಿಡಿಯೋಣ. ನೋಡೋಣ. ಈಗ x ಈಕ್ವಲ್ಸ್ 0 ಏನಾಗ್ತದೆ, ಎಕ್ಸ್ಗೆ ನಾವು 0 ಕೊಟ್ಟಾಗ y ಈಕ್ವಲ್ಸ್ ಎಕ್ಸರ ಮಧ್ಯದಲ್ಲಿ ನಾವೇನು ಕೊಟ್ಟಿದ್ದೇವೆ ನಾವು 0 ಆಗಿದೆ. 0ದಿಂದ ಎಷ್ಟೇ ನಾವು ಮಲ್ಟಿಪಲ್ ಮಾಡಿದರೆ ಏನಾಗಿರ್ತದೆ 0 ಆಗಿರುತ್ತದೆ. ಅಂದರೆ ಎಕ್ಸ್ಗೆ ನಾವು 0 ಕೊಟ್ಟಾಗ ವೈನ ಮೌಲ್ಯ 0 ಆಗಿ ಕಂಡು ಬಂದಿರುತ್ತದೆ. ಅದೇ ಪ್ರಕಾರ ನಾವು ಎಕ್ಸ್ಗೆ ನಾವು 1 ಕೊಡೋಣ. ಎಕ್ಸ್ಗೆ 1 ಕೊಡೋಣ. y ಈಕ್ವಲ್ಸ್ ಎಕ್ಸ್ ಹತ್ರ ನಾವೇನು ಕೊಡೋಣ ಈಗ 1². ಅಂದರೆ 1 × 1 1. ಅಂದರೆ x1 ಇದ್ದಾಗ ವೈನ ಮೌಲ್ಯವು 1 ಆಗಿ ಕಂಡುಬರುತ್ತದೆ. ಅದೇ ಪ್ರಕಾರ ನಾವು ಎಕ್ಸ್ಗೆ 2 ಕೊಟ್ಟಾಗ ವೈನ ಮೌಲ್ಯ ನಾವು ಕಂಡುಹಿಡಿಯೋಣ. y ಈಕ್ವಲ್ಸ್ 2². 2 × 2 4. ಅಂದರೆ x2 ಇದ್ದಾಗ ವೈನ ಮೌಲ್ಯವು 4 ಕಂಡುಬರುತ್ತದೆ. ಅದೇ ಪ್ರಕಾರವಾಗಿ
ಎಕ್ಸ್ ಈಕ್ವಲ್ಸ್ -1 ಕೊಡೋಣ. ಈಗ ನಾವು 0 ಕೊಟ್ಟಿವಿ, 1 ಕೊಟ್ಟಿವಿ, 2 ಕೊಟ್ಟಿವಿ. ಈಗ -1 ಕೊಡೋಣ. ವೈನ ಮೌಲ್ಯ ಕಂಡುಹಿಡೋಣ. y ಈಕ್ವಲ್ಸ್ -1 ಹೋಲ್ ಸ್ಕ್ವಯರ್, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 1 1. ಅಂದರೆ ಎಕ್ಸು ಈಕ್ವಲ್ಸ್ -1 ಆದರೆ ವೈನ ಮೌಲ್ಯ ಏನು ಕಂಡು ಬರ್ತದೆ ಅಂದರೆ y ಈಕ್ವಲ್ಸ್ 0, y ಈಕ್ವಲ್ಸ್ 1 ಆಗಿ ಕಂಡು ಬರುತ್ತದೆ. ಈಗ -1 ಕೊಟ್ಟಿವಿ. ಈಗ ನೆಕ್ಸ್ಟ್ ನೋಡೋಣ, -2 ಕೊಡೋಣ. ಎಕ್ಸ್ ಈಕ್ವಲ್ಸ್ -2, y ಮೌಲ್ಯ ಕಂಡುಹಿಡೋಣ. y ಈಕ್ವಲ್ಸ್ -2 ಹೋಲ್ ಸ್ಕ್ವಯರ್, ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4. ಅಂದರೆ ಏನಾಗ್ತದೆ y ಈಕ್ವಲ್ಸ್ 4 ಆಗಿ ಕಂಡು ಬರುತ್ತದೆ. ಅಂದರೆ x 0 ಕೊಟ್ಟಾಗ ಏನಾಗ್ತದೆ y 0 ಆಗಿದೆ. ಇದನ್ನು ನಾವು ಒಂದು ಪಟ್ಟಿ ಹಾಕುವುದರ ಮುಖಾಂತರ ನಾವು ಇದನ್ನು ನಾವು ತಿಳಿದುಕೊಳ್ಳೋಣ. ಒಂದು ಪಟ್ಟಿ ಹಾಕೋಣ. ಏನಂತೇಳಿ y ಪಟ್ಟಿ ಮತ್ತು x ಪಟ್ಟಿ ಮತ್ತು y ಪಟ್ಟಿ. ಎಕ್ಸ್ಗೆ 0 ಕೊಟ್ಟಾಗ y ಏನು ಬರ್ತದೆ ಅಂದರೆ ಮೌಲ್ಯ 0 ಆಗಿ ಕಂಡು ಬರುತ್ತದೆ. ಅದೇ ಪ್ರಕಾರ ಎಕ್ಸ್ಗೆ ನಾವು 0 ಬದಲಾಗಿ 1 ಕೊಟ್ಟಾಗ ವೈನ ಮೌಲ್ಯವು ಏನಾಗ್ತದೆ 1 ಆಗಿ ಕಂಡು ಬಂದಿದೆ. ಅದೇ ಪ್ರಕಾರವಾಗಿ ಎಕ್ಸ್ಗೆ ನಾವು 2 ಕೊಟ್ಟಾಗ ವೈನ ಮೌಲ್ಯ ಏನಾಗ್ತದೆ 4 ಆಗಿ ಕಂಡು ಬಂದಿದೆ. ಅದೇ ಪ್ರಕಾರವಾಗಿ ಎಕ್ಸ್ಗೆ -1 ಕೊಟ್ಟಾಗ ವೈನ ಮೌಲ್ಯ +1 ಆಗಿ ಕಂಡು ಬಂದಿದೆ. ಅದೇ ಪ್ರಕಾರವಾಗಿ ಎಕ್ಸ್ಗೆ -2 ಕೊಟ್ಟಾಗ ವೈನ ಮೌಲ್ಯ ಏನಾಗಿದೆ 4 ಆಗಿ ಕಂಡು ಬಂದಿದೆ. ಈ ಒಂದು ಏನು ತಿಳಿದು ಬರ್ತೈತಿ ಪಟ್ಟಿಯಿಂದಾಗ ಅಂದರೆ ಅದರ ಮೌಲ್ಯದಲ್ಲಿ ಏನಾಗಿದೆ ಇಲ್ಲಿ ಬದಲಾವಣೆಯಾಗಿದೆ. ಅಂದರೆ ನಾನ್ ಲೀನಿಯರ್ ಫಂಕ್ಷನಲ್ಲಿ ಏನಾಗ್ತದೆ ಯಾವಾಗಲೂ ಬದಲಾವಣೆಯಿಂದ ಕೂಡಿರುತ್ತದೆ. ಅದೇ ರೀತಿಯಲ್ಲೇ ಸಮಾನಾಂತರವಾದ ದಿಕ್ಕುಗಳಲ್ಲಿ ಏನಾಗ್ತದೆ ಕೆಲವು ಹೋಗಿರುವುದು ನಾವು ಕಂಡು ಬರುತ್ತದೆ. ನೋಡಿ ಯಾವ ರೀತಿ ಸಮಾನಾಂತರ ನೋಡಿ ಇಲ್ಲಿ 0 ಇದ್ದಾಗ 0 ಆಗಿದೆ, 1 ಇದ್ದಾಗ 1 ಆಗಿದೆ, 2 ಇದ್ದಾಗ 2 ಇದ್ದಾಗ ಮಲ್ಟಿಪಲ್ 4 ಆಗಿದೆ, -1 ಇದ್ದಾಗ 1 ಆಗಿದೆ, 2 ಇದ್ದಾಗ ಮಲ್ಟಿಪಲ್ 4 ಆಗಿರುವುದು ನಮಗೆ ಕಂಡು ಬರುತ್ತದೆ. ಇದನ್ನು ನಾವು ಒಂದು ರೇಖೆಯ ಗ್ರಾಫನ್ನು ಹಾಕುವುದರ ಮುಖಾಂತರ ನಾವು ಇದನ್ನು ತಿಳಿದುಕೊಳ್ಳೋಣ. ನೋಡಿ ಇಲ್ಲಿ ಡಯಾಗ್ರಾಮ್ ಆಫ್ ನಾನ್ ಲೀನಿಯರ್ ಫಂಕ್ಷನ್ಸ್ ಇಲ್ಲೇನು ಕಂಡು ಬಂದಿದೆ ಅಂದರೆ x -x y -1 ಅಂದರೆ OX OY ಅಂದರೆ O ಮೈನಸ್ y O -x ನಾವು ಹಾಕುವುದರ ಮುಖಾಂತರ ಇದರ ಮೌಲ್ಯವನ್ನು ಕಂಡುಹಿಡಿಯಬಹುದು. ನೋಡಿ ಇಲ್ಲಿ ನಾವು 0 ಕೊಟ್ಟಿವಿ. ನಾವು ಇಲ್ಲಿ x 0 ಕೊಟ್ಟಿವಿ. 0 ಕೊಟ್ಟಾಗ ಏನಾಗ್ತದೆ ಇಲ್ಲಿ ಮೌಲ್ಯವು 0 ಆಗಿರುವುದು ಈ ಒಂದು ರೇಖಾಚಿತ್ರ ನಮಗೆ ತಿಳಿಸಿಕೊಡ್ತದೆ. ನಂತರ 0 ಕೊಟ್ಟಾಗ ನಾವೇನು ಕೊಟ್ವಿ ಎಕ್ಸ್ಗೆ 1 ಕೊಟ್ಟಾಗ y ಏನಾಗಿದೆ ಇಲ್ಲಿ 1 ಆಗಿ ಕಂಡು ಬಂದಿದೆ. ನೋಡಿ ಇಲ್ಲಿ ಇದು ರೈಟ್ ಸೈಡ್ ಇರ್ತಕ್ಕಂಥ 0 ರೈಟ್ ಸೈಡ್ಗೆ ಇರೋದು ಪ್ಲಸ್ ವ್ಯಾಲ್ಯೂ, ಆಗ ಮೇಲೆ ಇರತಕ್ಕಂಥದ್ದು ಹೋಗಿರೋದು ಅದು ಪ್ಲಸ್ ವ್ಯಾಲ್ಯೂ, ಲೆಫ್ಟ್ ಸೈಡ್ ಮತ್ತು ಬ್ಯಾಕ್ ಇರ್ತಕ್ಕಂಥದ್ದು ಅದು ಮೈನಸ್ ವ್ಯಾಲ್ಯೂ ಆಗಿ ಕಂಡು ಬರ್ತದೆ. ಅಂದರೆ 0 ಕೊಟ್ಟಾಗ ಎಕ್ಸ್ಗೆ ವೈನ ಮೌಲ್ಯ ಏನಾಗಿರ್ತೈತೆ 0 ಆಗಿರ್ತೈತೆ. ಎಕ್ಸ್ಗೆ 1 ಕೊಟ್ಟಾಗ ವೈನ ವ್ಯಾಲ್ಯೂ ಏನಾಗಿರ್ತೈತೆ 1 ಆಗಿರುತ್ತದೆ. ನಾವು ಎಕ್ಸ್ಗೆ 2 ಕೊಟ್ಟಾಗ ಏನಾಗ್ತದೆ ಇದು 4 ಆಗಿದೆ. ನೋಡಿ ಇಲ್ಲಿ ನಾವು 2 ಕೊಟ್ಟದ ಏನಾಗಿದೆ ಮೇಲೆ ಲೈನ್ಗಳು 2 ಲೈನ್ ಏನಾಗ್ತದೆ ರೇಖೆಗಳು ಮೇಲ್ಕಾಗಿದೆ, ಮೇಲೆ ಹೋಗಿರುವುದು ನಾವು ನೋಡಬಹುದು. ಅಂದರೆ ಈ ಒಂದು ರೇಖಾಚಿತ್ರ ನಾವು ಏನು ಕಂಡು ಬರ್ತದಪ್ಪ ಅಂದರೆ ಅದರ ವ್ಯಾಲ್ಯೂ ಏನಾಗ್ತದೆ ಜಾಸ್ತಿ ಆಗಿರುವುದು ಏನಾಗುತ್ತದೆ ಕಂಡು ಬರುತ್ತದೆ. ಅಷ್ಟೇ ಅಲ್ಲ, ನಮಗೆ ಈ ರೇಖಾಚಿತ್ರ ಏನು ತೋರಿಸುತ್ತಪ್ಪ ಅಂದರೆ 2 ಸಮಾನಾಂತರವಾದ ದಿಕ್ಕುಗಳಲ್ಲಿ ಬದಲಾವಣೆಯಾಗಿರುವುದು ನಮಗೆ ಕಂಡು ಬರುತ್ತದೆ. ನೋಡಿಲಿ ಈ ಕಡೆ ಲೆಫ್ಟ್ ಸೈಡ್ ತಗೊಳ್ಳಿ, ರೈಟ್ ಸೈಡ್ ತಗೊಳ್ಳಿ, ನಾವೇನೇ ಮೌಲ್ಯ ಕೊಟ್ಟು ಆದರೆ ದಿಕ್ಕುಗಳು ಏನಾಗಿದೆ ಇಲ್ಲಿ ಸಮಾನಾಂತರವಾಗಿರುವುದು ನಮಗೆ ಈ ಒಂದು ರೇಖಾಚಿತ್ರವು ನಮಗೆ ತಿಳಿಸಿಕೊಡುತ್ತದೆ. ಒಟ್ಟಿನಲ್ಲಿ ನಾವೇನು ಹೇಳ್ಬೋದಪ್ಪ ಅಂದರೆ ನಾನ್ ಲೀನಿಯರ್ ಫಂಕ್ಷನ್ ಮತ್ತು ಲೀನಿಯರ್ ಫಂಕ್ಷನ್ ಅಂದರೆ ಏನು ಡಿಫ್ರೆನ್ಸ್ ಇದೆಪ್ಪ ಅಂದರೆ ಲೀನಿಯರ್ ಫಂಕ್ಷನಲ್ಲಿ ಎಷ್ಟೇ ನಮ್ಮ ಮೌಲ್ಯ ಬದಲಾವಣೆ ಆದರೂ ಏನೇ ಚೇಂಜ್ ಆದರೂ ಮಾತ್ರ ಅದು ಸರಳ ರೇಖೆಯಿಂದ ಕೂಡಿರುತ್ತದೆ. ಆದರೆ ನಾನ್ ಲೀನಿಯರ್ ಫಂಕ್ಷನ್ ಏನು ಕಂಡು ಬರ್ತದಪ್ಪ ಅಂದರೆ ಅದರ ಮೌಲ್ಯ ಬದಲಾವಣೆಯಿಂದ ಏನಾಗ್ತದೆ ಅದರ ರೇಖೆಗಳು ಬದಲಾಗ್ತವೆ. ಅಂದರೆ ವಕ್ರರೇಖೆಯಿಂದ ಕೂಡಿರುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದು ನಮಗೆ ಈ ಮೇಲ್ಕಂಡ ಪಟ್ಟಿ ಮತ್ತು ಏನಾಗ್ತದೆ ರೇಖಾಚಿತ್ರದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಓಕೆ, ಥ್ಯಾಂಕ್ ಯು ಆಲ್.